ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ರೈತರು ಮನೆಗೆ ಸೊಸೆಯಾಗಿ ಹೋದ್ರೆ ಸರ್ಕಾರದಿಂದ ವಿಶೇಷವಾಗಿ ಭತ್ಯೆ ಏನಾದ್ರೂ ಸಿಗತ್ತಾ? ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ. ಅನ್ನದಾತನ ಪರವಾಗಿ ಸರ್ಕಾರದ ಮುಂದೆ ಶಾಸಕನೊಬ್ರು ಬೇಡಿಕೆ ಇಟ್ಟಿದ್ದಾರೆ. ರೈತ ಹುಡುಗನನ್ನ ಮದುವೆ ಆಗೋಕೆ ಹೆಣ್ಮಕ್ಳು ಒಪ್ಕೋತಾ ಇಲ್ಲ. ಹೆಣ್ಮಕ್ಳು ಒಪ್ಕೊಳ್ತಾ ಇಲ್ಲ ಅನ್ನೋಕ್ಕಿಂತ ಹೆಣ್ಣು ಕೊಡೋರು ಮನೆಯವರು ಒಪ್ಕೋತಾ ಇಲ್ಲ. ರೈತರ ಮನೆಗೆ ಸೊಸೆಯಾಗಿ ಬರೋರ್ಗೆ ಭತ್ಯೆ ಭಾಗ್ಯವನ್ನ ಕೊಡ್ಬೇಕು. ರೈತರನ್ನ ಮದುವೆ ಆಗೋಕೆ ಹೆಣ್ಣು ಸಿಗದೆ ಕೃಷಿಯಿಂದ ವಿಮುಖ ಆಗ್ತಾ ಇದೆ, ಅಂದ್ರೆ ಕಡಿಮೆ ನೋಡ್ತಾ ಇದೀವಿ. ಅನ್ನದಾತರನ್ನ ಮದುವೆಯಾಗುವ ಸೊಸೆಗೆ ವಿಶೇಷ ಭತ್ಯೆ ಕೊಡಬೇಕು ಅನ್ನುವ ಬೇಡಿಕೆಯನ್ನ ಕುಣಿಗಲ್ MLA HD ರಂಗನಾಥ್ ಅವರು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಏನೇನೋ ಭಾಗ್ಯ ಕೊಡ್ತೀರಿ, ಇದೊಂದು ಭತ್ಯೆ ಕೊಟ್ಬಿಡಿ. ರೈತರು ಮನೆ ಸೊಸೆಗೆ ಇದೊಂದು ಭಾಗ್ಯ ಅಂತ ಕೊಟ್ಬಿಡಿ. ರೈತರ ಮಕ್ಕಳನ್ನ ಮದುವೆ ಆಗೋಕೆ ಹಿಂದೇಟ ಆಗ್ತಾ ಇದ್ದಾರೆ. ರೈತರು ಮಕ್ಕಳನ್ನಲ್ಲ, ರೈತರನ್ನ ಮದುವೆ ಆಗೋಕೆ. ರೈತರ ಮನೆ ಹೆಣ್ಮಕ್ಳನ್ನೇ ಇನ್ನೊಬ್ಬ ರೈತನ ಮನೆ ಕೊಡಲ್ಲ, ಹಂಗಿದೆ ಪರಿಸ್ಥಿತಿ ಇವಾಗ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಮಕ್ಕಳು ಸುಖವಾಗಿರ್ಬೇಕು, ಹೆಣ್ಮಕ್ಳು ಸುಖವಾಗಿರ್ಬೇಕು. ಅಲ್ಲಿ ಹೋಗಿ ಮತ್ತಿನ ಹೊಲ ಗದ್ದೆಲಿ ಬಿಸಿಲಲ್ಲಿ ನಮ್ಮ ಥರ ಬೇಯದ್ ಬೇಡ ಅನ್ನುವಂತಹ ಮನಸ್ಥಿತಿ. ಇಂತಹ ಮನಸ್ಥಿತಿಗಳನ್ನ ಬದಲಾಯಿಸುವ ಕೆಲಸಗಳು ಕೂಡ ಸರ್ಕಾರದ ಕಡೆಯಿಂದ, ಕೃಷಿ ಇಲಾಖೆ ಕಡೆಯಿಂದ ಆಗಬೇಕು. ಕಾಲಕ್ಕೆ ತಕ್ಕಂಗೆ ಬೆಳೆಗಳು ಕೈಗೆ ಸಿಗ್ತಾ ಇಲ್ಲ, ಮಳೆ ಆಗ್ತಾ ಇಲ್ಲ, ಇದ್ರ ನಡುವೆ ಹೆಣ್ಣು ಸಿಗ್ತಾ ಇಲ್ಲ. ಮೊನ್ನೆಲ್ಲ ರೈತರುಗಳು ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು. ನಾನು ಸಹ ಅದರ ಹಿನ್ನೆಲೆಯಲ್ಲಿ ಇವತ್ತು ರೈತರ ಹೆಣ್ಣು ಕೊಡದೇ ಇರೋಂಥ ಪರಿಸ್ಥಿತಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಂದಿದೆ. ಸೊ ಹಾಗಾಗಿ ಅದಕ್ಕೆ ಪೂರಕವಾಗಿ ಕಾನೂನಿನ ವ್ಯವಸ್ಥೆ ಅಡಿ ಏನಾದರೂ ಇನ್ಸೆಂಟಿವ್ಸ್ ಅಂತಾರಲ್ಲ, ಆ ಥರ ಕೊಡೋಂಥದ್ದಾಗಬೇಕು. ನನ್ನ ಮನೆಯಿಂದ ಒಂದು ಹೆಣ್ಣು ಮಗಳು ಒಂದು ರೈತನ ಮನೆಗೆ ಮದುವೆ ಆದರೆ ಆ ಸೊಸೆಗೆ ಏನಾರ ಒಂದು ಇನ್ಸೆಂಟಿವ್ಸನ್ನ ನನ್ನ ರಾಜ್ಯ ಸರ್ಕಾರದವ್ರು ಮಾಡಬೇಕು ಅನ್ನೋದು ಒತ್ತಾಯಪೂರ್ವಕವಾಗಿ ನಿಮ್ಮ ಮೂಲಕನೂ ನಾನು ಆಗಲೇ ಲೆಟರ್ಗಳು ಬರೆದಿದ್ದೇನೆ, ಕೇಳ್ತಾ ಇದ್ದೀನಿ. ವಿವಾಹಿತ ಸೊಸೆ, ರೈತನ ಸೊಸೆಗೆ ಒಂದು ಇನ್ಸೆಂಟಿವ್ಸು, ಅವರು ಆ ಹೆಣ್ಣು ಮಗಳಿಗೆ ಮದುವೆ ಆಗೋಳಿಗೆ ಇಲ್ಲ ಅವ್ರ ಮಕ್ಕಳಿಗೆ ಅವ್ರ ರೀತಿ ನಮ್ಮ ಸರ್ಕಾರದ ವತಿಯಿಂದ ಒಂದು ಇನ್ಸೆಂಟಿವ್ಸ್ ಕೊಡುವಂಥದ್ದನ್ನ ಚಿಂತನೆ ಮಾಡಬೇಕು ಅನ್ನೋ ಒಂದು ಪೂರಕವಾದಂಥ ವಿಚಾರನ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.